ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಆ ದಿನ ಕೋರ್ಟ್ನಲ್ಲಿ ಡೈವರ್ಸ್ ಕೇಸ್ ನಡೀತಾ ಇತ್ತು. ಜಡ್ಜ್ ಸಾಹೇಬರು ಫೈಲ್ಗಳನ್ನು ನೋಡ್ತಾ ಇದ್ರು. ನಂತರ ಆ ಮಹಿಳೆಯನ್ನು ನೋಡಿ, ಶ್ಯಾಮಲಾ, ನಿಮ್ಮ ಗಂಡನಿಗೆ ಡೈವರ್ಸ್ ಕೊಡಲು ನೀವು ಒಪ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ಕೋರ್ಟ್ನಲ್ಲಿದ್ದ ಎಲ್ಲರ ದೃಷ್ಟಿ ಆ ಹೆಂಗಸಿನ ಮೇಲೆ ಬಿದ್ದು, ಜಡ್ಜ್ ಸಾಹೇಬರೇ, ನನಗೆ ಒಪ್ಪಿಗೆ ಇದೆ, ಆದರೆ ನನ್ನದೊಂದು ಕಂಡೀಷನ್ ಇದೆ. ಆ ಕಂಡೀಷನ್ಗೆ ಒಪ್ಪಿದರೆ ಮಾತ್ರ ನಾನು ಡೈವರ್ಸ್ ಪೇಪರ್ಗೆ ಸೈನ್ ಮಾಡುತ್ತೇನೆ. ಆಕೆಯ ಮಾತನ್ನು ಕೇಳಿ ಕೋರ್ಟಿನಲ್ಲಿದ್ದ ಜನರೆಲ್ಲರೂ ಒಂದು ಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಲಾಯರ್ಗಳು ಒಬ್ಬರ ಮುಖವನ್ನು ಒಬ್ಬರು ನೋಡ್ಕೊಳ್ತಾ ಇದ್ರು. ಜಡ್ಜ್ ಸಾಹೇಬರು ಶ್ಯಾಮಲಾ ಅವರನ್ನೇ ನೋಡ್ತಾ ಇದ್ರು. ಅವರು ತಮ್ಮ ಸರ್ವಿಸ್ನಲ್ಲಿ ಇಂತಹ ತುಂಬಾ ಕೇಸುಗಳನ್ನು ನೋಡಿದ್ರು. ಆದರೆ ಇದೇ ಮೊದಲ ಬಾರಿಗೆ ಅವರು ಈ ರೀತಿ ಒಂದು ಹೆಣ್ಣು ಮಗಳು ಮಾತನಾಡಿದ್ದನ್ನು ಕೇಳಿದ್ದು. ಈಗ ಜಡ್ಜ್ ಸಾಹೇಬರು ಕೇಳ್ತಾರೆ, ನಿಮ್ಮ ಕಂಡೀಷನ್ ಏನು ಅಂತ. ಶ್ಯಾಮಲಾ ಹೇಳ್ತಾಳೆ, ನಾನು ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡುವ ಮೊದಲು ಒಂದು ರಾತ್ರಿ ನನ್ನ ಗಂಡನೊಂದಿಗೆ ನಾನು ಬೆಡ್ರೂಮ್ನಲ್ಲಿ ಹೆಂಡತಿಯ ಎಲ್ಲ ಅಧಿಕಾರದೊಂದಿಗೆ ಅವರ ಜೊತೆ ಸಮಯ ಕಳೆಯಬೇಕು ಅಂತ. ಶ್ಯಾಮಲಾ ಅವರ ಈ ಮಾತುಗಳನ್ನು ಕೇಳಿದ ಅವಳ ಗಂಡ ರವಿಶಂಕರ್ ಕೋರ್ಟ್ ಆವರಣದಲ್ಲೇ ನಾಚಿಕೆಯಿಂದ ತಲೆ ಬಗ್ಗಿಸ್ಕೊಳ್ತಾನೆ. ಅವನಿಗೆ ಈಗ ತನ್ನ ಹೆಂಡತಿಯ ಮೇಲೆ ತುಂಬಾ ಕೋಪ ಬಂದಿತ್ತು. ಕೋರ್ಟಿನಲ್ಲಿದ್ದ ಜನರೆಲ್ಲ ಗುಸುಗುಸು ಅಂತ ಮಾತನಾಡತೊಡಗಿದ್ರು. ಆಗ ರವಿಶಂಕರ್ ಅವರ ಲಾಯರ್, ಅಬ್ಜೆಕ್ಷನ್ ಮೈ ಲಾರ್ಡ್, ಇದೆಲ್ಲವೂ ಸರಿಯಲ್ಲ. ಈಕೆಯ ಈ ಷರತ್ತನ್ನು ಯಾರೂ ಒಪ್ಕೊಳ್ಳೋದಿಲ್ಲ. ಇದೆಲ್ಲ ನಾಚಿಕೆಗೇಡು ಮತ್ತು ಕಾನೂನು ಬಾಹಿರ ಕೆಲಸ ಮಾಡಲು ಈಕೆ ಕೇಳ್ತಾ ಇದ್ದಾಳೆ. ಈಕೆ ಸುಮ್ಮನೆ ಕೋರ್ಟಿನ ಸಮಯವನ್ನು ಹಾಳು ಮಾಡ್ತಾ ಇದ್ದಾಳೆ, ನಮ್ಮೆಲ್ಲರನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾಳೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ರೀತಿ ವಿಚಿತ್ರವಾದ ಕಂಡೀಷನ್ ಹಾಕುವುದರ ಹಿಂದಿನ ಉದ್ದೇಶವಾದರೂ ಏನು? ಜಡ್ಜ್ ಸಾಹೇಬರು ಶ್ಯಾಮಲಾ ಅವರನ್ನೇ ಕೇಳಿದ್ರು, ಈ ನಿಮ್ಮ ಮಾತಿನ ಉದ್ದೇಶವಾದರೂ ಏನು ಅಂತ. ಆಗ ಶ್ಯಾಮಲಾ ಹೇಳ್ತಾರೆ, ಸರ್, ನನ್ನ ಮದುವೆಯಾಗಿ 10 ವರ್ಷಗಳಾಗಿವೆ. ಈ 10 ವರ್ಷಗಳಲ್ಲಿ ನನ್ನ ಗಂಡ ನನ್ನನ್ನು ಯಾವತ್ತೂ ಹೆಂಡತಿಯಾಗಿ ಸ್ವೀಕರಿಸಲಿಲ್ಲ. ನಾನು ಅವರ ಮನೆಗೆ ಸೊಸೆಯಾಗಿ ಹೋಗಲಿಲ್ಲ, ಕೇವಲ ಒಬ್ಬ ಕೆಲಸದವಳಾಗಿ ಹೋಗಿದ್ದೆ ಅಷ್ಟೇ. ಇದು ಕೇವಲ ವಿಚ್ಛೇದನದ ಪ್ರಕರಣವಲ್ಲ, ಬದಲಾಗಿ ಮಹಿಳೆಯ ಅಸ್ತಿತ್ವ, ಘನತೆ ಮತ್ತು ಗೌರವದ ಕೇಸು ಸರ್ ಅಂತ ಹೇಳ್ತಾಳೆ. ಜಡ್ಜ್ ಸಾಹೇಬರು ಆಕೆಯ ಮಾತುಗಳನ್ನು ಅರ್ಥ ಮಾಡಿಕೊಂಡು ನಾಚಿಕೆಯಿಂದ ತಲೆ ಬಗ್ಗಿಸಿಕೊಂಡು ಕುಳಿತಿದ್ದ ರವಿಶಂಕರ್ ಕಡೆ ನೋಡಿದ್ರು. ಸರ್, ನಾನು ಮದುವೆಯಾದಾಗ ನನಗೆ ಕೇವಲ 18 ವರ್ಷ. ನನ್ನ ಜೀವನದ ಬಗ್ಗೆ ನನಗೆ 100 ಕನಸುಗಳಿದ್ವು. ನನ್ನ ತಂದೆ ತಾಯಿ ಕೂಡ ನನ್ನ ಭವಿಷ್ಯದ ಬಗ್ಗೆ ಸಾವಿರಾರು ಕನಸುಗಳನ್ನ ಕಂಡಿದ್ರು. ಅವರು ಎಷ್ಟೋ ಅದ್ದೂರಿಯಾಗಿ ನಮ್ಮ ಮದುವೆ ಮಾಡಿಕೊಟ್ಟಿದ್ರು. ಅವರ ಬಳಿ ಆ ಸಮಯದಲ್ಲಿ ಹಣ ಇಲ್ಲದಿದ್ದರೂ ಅವರ ಶಕ್ತಿ ಮೀರಿ ಸಾಲ ಮಾಡಿ ವರದಕ್ಷಿಣೆ ಕೊಟ್ಟು ಇವರುಗಳು ಕೇಳಿದ್ದೆಲ್ಲವನ್ನು ಕೊಟ್ಟು ಮದುವೆ ಕೂಡ ಮಾಡಿಕೊಟ್ಟಿದ್ರು. ಅಪ್ಪ ಅಮ್ಮ ಅಂದುಕೊಂಡಿದ್ರು ನಮ್ಮ ಮಗಳು ಆ ಮನೆಯಲ್ಲಿ ರಾಣಿಯಂತೆ ಜೀವನ ನಡೆಸ್ತಾಳೆ ಅಂತ. ಆದರೆ ಮದುವೆಯಾದ ಮೊದಲ ರಾತ್ರಿ ನಾನು ಎಷ್ಟೋ ಕನಸುಗಳನ್ನು ಹೊತ್ತು ನನ್ನ ಗಂಡನಿಗಾಗಿ ನನ್ನ ರೂಮ್ನಲ್ಲಿ ಕಾಯ್ತಾ ಕುಳಿತಿದ್ದೆ. ರಾತ್ರಿ ಸುಮಾರು 12 ಗಂಟೆಯ ಸಮಯದಲ್ಲಿ ನನ್ನ ಗಂಡ ರೂಮಿಗೆ ಬಂದರು. ಆದರೆ ಅವರ ಮುಖದಲ್ಲಿ ಯಾವುದೇ ಸಂತೋಷ ಇರಲಿಲ್ಲ. ಆ ಸಮಯದಲ್ಲಿ ಅವರು ನನ್ನ ಜೊತೆ ಮಾತನಾಡುತ್ತಾ, ಶ್ಯಾಮಲಾ, ನನಗೆ ಸ್ವಲ್ಪ ಟೈಮ್ ಬೇಕು. ನಾನು ಈ ಮದುವೆಯನ್ನು ಒಪ್ಪಿಕೊಂಡಿರಲಿಲ್ಲ. ಈಗ ಸದ್ಯಕ್ಕೆ ಇದೆಲ್ಲ ನನಗೆ ಇಷ್ಟವಿಲ್ಲ. ನೀನು ಆರಾಮವಾಗಿ ಮಂಚದ ಮೇಲೆ ಮಲಗು, ನಾನು ಇಲ್ಲೇ ಸೋಫಾದ ಮೇಲೆ ಮಲಗಿಕೊಳ್ತೇನೆ ಅಂತ ಹೇಳಿದ್ರು. ಅವರ ಮಾತು ಕೇಳಿ ನಾನು ಒಮ್ಮೆಲೆ ಕುಸಿದು ಹೋದೆ. ನಾನು ರಾತ್ರಿ ಇಡೀ ಅಳುತ್ತಾ ಕುಳಿತಿದ್ದೆ. ನಾನು ಅಂದುಕೊಂಡಿದ್ದೆ, ಹೊಸ ಸಂಬಂಧ ಅಡ್ಜಸ್ಟ್ ಆಗಲು ಸ್ವಲ್ಪ ಸಮಯ ಬೇಕಾಗುತ್ತೆ. ಮದುವೆಯಲ್ಲಿ ಓಡಾಡಿ ಅವರಿಗೆ ಕೂಡ ಸುಸ್ತಾಗಿರಬೇಕು ಎಂದು ನನ್ನನ್ನು ನಾನೇ ಸಮಾಧಾನ ಮಾಡಿಕೊಂಡೆ. ಮಾರನೆಯ ದಿನ ಎಲ್ಲರೂ ನನ್ನನ್ನು ರೇಗಿಸ್ತಾ ಇದ್ರೆ, ಆದರೆ ನನಗೆ ಯಾವುದರಲ್ಲಿಯೂ ಸಂತೋಷವಿರಲಿಲ್ಲ. ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತು. ನಾನು ಯಾರ ಮುಂದೆಯೂ ಈ ವಿಷಯವನ್ನು ಹೇಳಿಕೊಳ್ಳಲಿಲ್ಲ, ಯಾಕೆಂದರೆ ಅದು ನಮ್ಮಿಬ್ಬರ ವೈಯಕ್ತಿಕ ವಿಷಯ. ಹೊರಗಿನವರಿಗೆ ಗೊತ್ತಾಗಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು. ನಂತರ ವಾರಗಳು, ನಂತರ ತಿಂಗಳು ಕೂಡ ಕಳೆದೋಯ್ತು. ಮದುವೆಯಾಗಿ ವರ್ಷವಾಗುತ್ತಾ ಬಂತು. ಆದರೆ ನನ್ನ ಗಂಡನಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಬರಲಿಲ್ಲ. ನಾವು ಒಂದೇ ರೂಮಿನಲ್ಲಿ ಮಲಗಿದ್ರು ಇಬ್ಬರು ಒಬ್ಬರಿಗೊಬ್ಬರು ಗೊತ್ತಿಲ್ಲದವರಂತೆ ಜೀವನ ಸಾಗಿಸ್ತಾ ಇದ್ವಿ. ಅವರು ಪ್ರತಿದಿನ ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೊರಟೋಗ್ತಾ ಇದ್ರು. ರಾತ್ರಿ ತುಂಬಾ ಲೇಟಾಗಿ ಮನೆಗೆ ಬಂದು ಊಟ ಮಾಡಿದ ತಕ್ಷಣ ಅವರ ಜಾಗಕ್ಕೆ ಹೋಗಿ ಮಲಗಿಬಿಡ್ತಾ ಇದ್ರು. ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಮಾತುಕತೆ ಇರಲಿಲ್ಲ. ಆಗ ರವಿ ಅವರ ಲಾಯರ್ ಜಡ್ಜ್ ಸಾಹೇಬರಲ್ಲಿ ಹೇಳ್ತಾರೆ, ಸರ್, ನನ್ನ ಕ್ಲೈಂಟ್ಸ್ ಇವರಿಗೆ ಎಲ್ಲ ಸೌಕರ್ಯ ಕೊಟ್ಟಿದ್ದಾರೆ. ಒಳ್ಳೆಯ ಮನೆ ಕೆಲಸಕ್ಕೆ ಆಳು ಕಾಳು ಎಲ್ಲ ರೀತಿಯ ಸುಖ ಕೊಟ್ಟಿದ್ದಾರೆ. ಈಕೆಗೆ ಯಾವುದಕ್ಕೂ ಕೊರತೆ ಮಾಡಿಲ್ಲ ಅಂತ ಹೇಳ್ತಾರೆ.
ಆಗ ಶ್ಯಾಮಲ ಕೋಪದಿಂದ, ಸರ್, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಹೆಂಡತಿಗೆ ಕೇವಲ ನೀವು ಹೇಳಿದ ಈ ಸುಖಗಳಿದ್ರೆ ಸಾಕ? ಹೆಂಡತಿಯ ಜೊತೆ ಗಂಡನಾದವನು ಸ್ವಲ್ಪ ಪ್ರೀತಿಯಿಂದ ಮಾತನಾಡೋದು, ಹೆಂಡತಿಯನ್ನು ಪ್ರೀತಿಸೋದು, ಇವಳು ನನ್ನವಳು ಎನ್ನುವ ಉದ್ದೇಶ ಭಾವನೆ ಏನೂ ಬೇಡ್ವಾ? ಒಂದು ಹೆಣ್ಣಿಗೆ ತನ್ನ ಅಧಿಕಾರವನ್ನು, ತನ್ನ ಗಂಡನ ಪ್ರೀತಿಯನ್ನು ಪಡೆದುಕೊಳ್ಳುವ ಹಕ್ಕಿಲ್ವಾ? ಶ್ಯಾಮಲ ಅಳುತ್ತಾ, ಸರ್, ನಾನು ಎಷ್ಟೋ ಬಾರಿ ನನ್ನ ಗಂಡನನ್ನು ಕೇಳಿದೆ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ? ನನ್ನ ಮೇಲೆ ನಿಮಗೇನಾದರೂ ಕೋಪ ಇದೆಯಾ? ನನ್ನಿಂದ ನಿಮಗೇನಾದರೂ ಸಮಸ್ಯೆ ಆಗಿದ್ರೆ ಅದನ್ನು ನೀವು ನನ್ನ ಬಳಿ ಹೇಳಿ, ನಾನು ಖಂಡಿತ ಅದನ್ನು ಸರಿಪಡಿಸ್ಕೊಳ್ತೀನಿ ಅಂತ. ಆದರೆ ಅವರು ಪ್ರತಿ ಬಾರಿ ಒಂದೇ ಮಾತನ್ನು ಹೇಳ್ತಾ ಇದ್ರು, ಹಾಗೇನೂ ಇಲ್ಲ, ನನಗೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಂತ. ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆದರೆ ಅವರು ಹೇಳುತ್ತಿದ್ದ ಆ ಸಮಯ ಮಾತ್ರ ಯಾವತ್ತೂ ಮುಗಿಯಲೇ ಇಲ್ಲ. ಅವರ ದೃಷ್ಟಿಯಲ್ಲಿ ನಾನು ಕೇವಲ ಒಬ್ಬ ಗೃಹಿಣಿ, ಅವರ ಮನೆಯ ಸೊಸೆಯಷ್ಟೇ. ಇವರ ಬಟ್ಟೆಗಳನ್ನು ಒಗೆಯುವುದು, ಇವರ ಇಷ್ಟದ ಅಡುಗೆ ಮಾಡುವುದು, ಮನೆ ಕೆಲಸ ಮಾಡುವುದು, ಅವರ ಕುಟುಂಬದ ಮತ್ತು ತಂದೆ ತಾಯಿಯ ಜೊತೆಗೆ ಸ್ನೇಹಿತರನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳೋದು. ಇದಕ್ಕಾಗಿಯೇ ನಾನು ಆ ಮನೆಗೆ ಬಂದಿರೋದು. ನಿಮಗೆ ಗೊತ್ತಾ ಸರ್? ಆದರೂ ನಾನು ಎಲ್ಲ ಕೆಲಸವನ್ನು ತುಂಬ ಖುಷಿಯಿಂದ ಪ್ರೀತಿಯಿಂದ ಮಾಡ್ತಾ ಇದ್ದೆ. ಬಹುಶಃ ಒಂದಲ್ಲ ಒಂದು ದಿನ ಅವರ ಮನಸ್ಸು ಕರಗಬಹುದು, ನನ್ನ ಗಂಡ ನನ್ನ ಜೊತೆ ಚೆನ್ನಾಗಿ ಪ್ರೀತಿಯಿಂದ ಮಾತನಾಡಬಹುದು ಅಂತ ನಾನು ಅಂದುಕೊಂಡಿದ್ದೆ. ಆದರೆ ಆ ರೀತಿ ಏನೂ ಆಗಲಿಲ್ಲ. ಅವರು ಬದಲಾಗಲೇ ಇಲ್ಲ. ಈ ಜೀವನದಲ್ಲಿ ಆ ಮನೆಯಲ್ಲಿ ನನಗೆ ಸಿಕ್ಕಿದ್ದು ಮಾತ್ರ ಕೇವಲ ಒಂಟಿತನ ಅಷ್ಟೇ. ಮನೆಗೆ ಅವರ ಸ್ನೇಹಿತರು ಯಾರಾದರೂ ಬಂದಾಗ ನಾನು ನನ್ನ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತೇನೆ ಎನ್ನುವಂತೆ ನಾಟಕ ಮಾಡ್ತಾ ಇದ್ರು. ಅವರ ಮುಂದೆ ನನ್ನ ಜೊತೆ ನಗುತ್ತಾ ಮಾತನಾಡೋದು, ನನ್ನನ್ನು ಹೊಗಳೋದು, ನಮ್ಮ ನಡುವೆ ಯಾವುದೇ ಸಮಸ್ಯೆ ಇಲ್ಲ ಎಂಬಂತೆ ತೋರಿಸಿಕೊಂಡು ಆದರ್ಶ ಗಂಡನಂತೆ ನಡೆದುಕೊಳ್ತಾ ಇದ್ರು. ಆ ಸಮಯದಲ್ಲಿ ನಾನು ಕೂಡ ಅವರಂತೆಯೇ ನಡೆದುಕೊಳ್ತಾ ಇದ್ದೆ. ಆದರೆ ಯಾವಾಗ ಮನೆಗೆ ಬಂದವರೆಲ್ಲ ಹೊರಗೆ ಹೋಗ್ತಾ ಇದ್ರು, ಆಗ ನಮ್ಮಿಬ್ಬರ ಮತ್ತೆ ಅದೇ ಮೌನ, ಒಂಟಿತನ ಆವರಿಸ್ತಾ ಇತ್ತು. ನಾನು ಅವರನ್ನು ಸಾಕಷ್ಟು ಬಾರಿ ಕೇಳಿಬಿಟ್ಟೆ, ಎಲ್ಲಾದರೂ ಹೊರಗಡೆ ಸುತ್ತಾಡಿಕೊಂಡು ಬರೋಣ, ಇಲ್ಲ ಅಂದರೆ ಒಂದು ಸಿನಿಮಾ ನೋಡಿಕೊಂಡು ಬರೋಣ ಅಂತ. ಆದರೆ ನನ್ನ ಗಂಡ ಮಾತ್ರ ಪ್ರತಿ ಸಾರಿಯೂ ಒಂದೇ ನೆಪ ಹೇಳಿ ದಿನಗಳನ್ನು ಮುಂದೆ ಹಾಕ್ತಾ ಇದ್ರು. ಅವರು ಯಾವತ್ತೂ ನನಗಾಗಿ ಏನೂ ಮಾಡ್ತಾ ಇರಲಿಲ್ಲ. ಅವರು ಹೇಳಿದ ಆ ದಿನಗಳು ಯಾವತ್ತೂ ಬರಲೇ ಇಲ್ಲ. ಮದುವೆಯಾಗಿ 1 ವರ್ಷ ಕಳೆಯುತ್ತಿದ್ದಂತೆ ನನ್ನ ತವರು ಮನೆಯವರು ಕೇಳ್ತಾ ಇದ್ರು, ಏನಮ್ಮ ಶ್ಯಾಮಲಾ, ಇನ್ನೂ ಏನು ಗುಡ್ ನ್ಯೂಸ್ ಇಲ್ವಾ? ಯಾವಾಗ ಸಿಹಿ ಸುದ್ದಿ ಕೊಡ್ತೀಯಾ ಅಂತ. ನಾನು ಅವರಿಗೆ ಏನಂತ ಹೇಳಬೇಕು, ಹೇಗೆ ಹೇಳಬೇಕು? ನಮ್ಮಿಬ್ಬರ ನಡುವೆ ಗಂಡ ಹೆಂಡತಿಯ ಸಂಬಂಧವೇ ಇಲ್ಲ ಅಂತ ನಾನು ಹೇಗೆ ತಾನೇ ಹೇಳಿಕೊಳ್ಳಲಿ? ಆಗ ನಾನು ನನ್ನ ತಾಯಿಗೆ ಸುಳ್ಳು ಹೇಳ್ತಾ ಇದ್ದೆ, ಅಮ್ಮ, ನಿಮ್ಮ ಅಳಿಯನಿಗೆ ಈಗಲೇ ಮಕ್ಕಳು ಬೇಡವಂತೆ, ಅವರು ತಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸ್ತಾ ಇದ್ದಾರೆ ಅಂತ. ಆದರೆ ನಾನು ಮಾತ್ರ ಮನಸ್ಸಿನಲ್ಲೇ ಕಣ್ಣೀರು ಹಾಕ್ತಾ ಕೊರಗ್ತಾ ಇದ್ದೆ. ಈ ಸುಳ್ಳು ನನ್ನನ್ನು ಒಳಗಿನಿಂದ ತಿಂದು ಹಾಕ್ತಾ ಇತ್ತು. ನಂತರ ಯಾವುದೇ ಮದುವೆ ಅಥವಾ ಯಾವುದೇ ಫಂಕ್ಷನ್ಗಳಿಗೆ ಹೋಗುವುದು ಕೂಡ ನನಗೆ ದೊಡ್ಡ ಶಿಕ್ಷೆ ಆಗ್ಬಿಟ್ಟಿತ್ತು. ಸಂಬಂಧಿಕರು, ಅಕ್ಕಪಕ್ಕದವರು, ಪರಿಚಯದವರು ಎಲ್ಲರೂ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು. ಇನ್ನು ನಮ್ಮ ಅತ್ತೆಯ ಕಡೆ ಸಂಬಂಧಿಕರು ಯಾವುದೇ ಕಾರ್ಯಕ್ರಮಕ್ಕೆ ಬಂದರೂ ಮೊದಲು ಅವರು ನನ್ನ ಹೊಟ್ಟೆಯ ಕಡೆ ಕಣ್ಣು ಹೋಗ್ತಾ ಇತ್ತು. ಅವರ ಆ ನೋಟಗಳು ನನ್ನನ್ನು ಬಾಣದಂತೆ ಚುಚ್ಚುತ್ತಾ ಇದ್ವು. ಇನ್ನು ನನ್ನ ಸ್ನೇಹಿತರು ಕೂಡ ಹೇಳ್ತಾ ಇದ್ರು, ಶ್ಯಾಮಲಾ, ನೀನು ಯಾವುದಾದರೂ ಒಳ್ಳೆಯ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಬೇಕು ಕಣೆ ಅಂತ. ಅವರು ಪದೇ ನನಗೆ ಹಿಂಸೆ ಕೊಡ್ತಾ ಇದ್ರು. ನಾನು ಪ್ರತಿ ಕ್ಷಣವೂ ಪ್ರತಿದಿನವೂ ಆ ಮಾತುಗಳನ್ನು ಕೇಳಬೇಕಾದ್ರೆ ನಾನು ಪದೇ ಸತ್ತು ಬದುಕ್ತಾ ಇದ್ದೆ. ಒಂದು ರಾತ್ರಿ ನಾನು ನನ್ನ ಗಂಡನನ್ನು ಕೇಳಿಯೇ ಬಿಟ್ಟೆ, ನೋಡಿ, ಎಲ್ಲರೂ ನನ್ನನ್ನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದಾರೆ, ಒಂದು ವೇಳೆ ನಿಮಗೇನಾದರೂ ಸಮಸ್ಯೆ ಇದ್ರೆ ನಾವು ಈಗಲೇ ಡಾಕ್ಟರ್ ಬಳಿ ಹೋಗಿ ತೋರಿಸಿಕೊಂಡು ಬರೋಣ, ಇದರಲ್ಲಿ ನಾಚಿಕೆ ಪಡುವ ಅಥವಾ ಮರ್ಯಾದೆ ಹೋಗುವ ವಿಷಯವೇನೂ ಇಲ್ಲ ಅಂತ ಹೇಳಿದಾಗ ರವಿ ಕೋಪದಿಂದ ನನ್ನ ಮೇಲೆ ಕೂಗಾಡಿದ್ರು. ನನ್ನಲ್ಲಿ ಏನೋ ಕೊರತೆ ಇದೆ ಅಂತ ನಾನು ನಿನಗೆ ಯಾವಾಗ ಹೇಳಿದ್ದೆ? ನನ್ನ ಜೊತೆ ಈ ವಿಷಯದ ಬಗ್ಗೆ ನೀನು ಮತ್ತೆ ಎಂದಿಗೂ ಮಾತನಾಡಬೇಡ ಅಂತ ಅವರು ನನ್ನನ್ನು ಗಟ್ಟಿಯಾಗಿ ಗದರಿಸಿದ್ರು. ಕೆಲವು ದಿನಗಳ ನಂತರ ನನ್ನ ತಾಯಿ ನನ್ನನ್ನು ಅವರಿಗೆ ತಿಳಿದಿದ್ದ ಒಬ್ಬ ಲೇಡಿ ಡಾಕ್ಟರ್ ಬಳಿ ಕರೆದುಕೊಂಡು ಹೋದ್ರು. ನನ್ನನ್ನು ಚೆಕಪ್ ಮಾಡಿ ಡಾಕ್ಟರ್ ಹೇಳಿದ್ರು, ನಿಮ್ಮ ರಿಪೋರ್ಟ್ಸ್ಗಳೆಲ್ಲವೂ ನಾರ್ಮಲ್ ಆಗಿದೆ, ನೀವು ತಾಯಿಯಾಗಲು ಎಲ್ಲ ರೀತಿಯಲ್ಲಿಯೂ ಸಿದ್ಧರಾಗಿದ್ದೀರಿ, ನಿಮ್ಮಲ್ಲಿ ಏನೂ ತೊಂದರೆ ಇಲ್ಲ ಅಂತ. ನನ್ನ ಅತ್ತೆ ಯಾವಾಗಲೂ ಎಷ್ಟೋ ಪ್ರೀತಿಯಿಂದ ನನ್ನ ಜೊತೆ ನಡೆದುಕೊಳ್ತಾ ಇದ್ದವರು, ಅವರು ಕೂಡ ಈಗ ಪೂರ್ತಿಯಾಗಿ ಬದಲಾಗ್ಬಿಟ್ಟಿದ್ರು. ಪ್ರತಿದಿನ ನನ್ನನ್ನು ಚುಚ್ಚು ಮಾತುಗಳಿಂದ ನಿಂದಿಸಲು ಶುರು ಮಾಡಿದ್ರು. ಯಾರು ಏನೇ ಹೇಳಿದರೂ, ಯಾವುದೇ ಪರಿಹಾರ ಹೇಳಿದ್ರು, ಪೂಜೆ, ವ್ರತ, ಉಪವಾಸ ಎಲ್ಲವನ್ನು ಅವರು ನನ್ನಿಂದ ಮಾಡಿಸ್ತಾ ಇದ್ರು.
ಎಲ್ಲ ಮಾಡಿದ ನಂತರ ಕೂಡ ನಾನು ತಾಯಿ ಆಗದಿದ್ದಾಗ ಅವರು ನನ್ನನ್ನೇ ಬಂಜೆ ಅಂತ ಆಡಿಕೊಳ್ತಾ ಇದ್ರು. ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನಮ್ಮ ಮಗ ತನ್ನ ಹೆಂಡತಿಯನ್ನು ಮುಟ್ಟೇ ಇಲ್ಲ ಅಂತ, ಗಂಡ ಹೆಂಡತಿ ಸಂಬಂಧ ಇನ್ನೂ ಶುರು ಮಾಡಿಲ್ಲ ಅಂತ. ಆದರೆ ಯಾವ ತಾಯಿ ತಾನೇ ತನ್ನ ಮಗನ ತಪ್ಪನ್ನು ಒಪ್ಪಿಕೊಳ್ತಾಳೆ ಹೇಳಿ? ಆದರೂ ಅವರು ಎಲ್ಲ ತಪ್ಪನ್ನು ನನ್ನ ತಲೆಯ ಮೇಲೆ ಹಾಕ್ಬಿಟ್ರು. ಶ್ಯಾಮಲಾ ತುಂಬಾ ದುಃಖದಿಂದ ಹೇಳ್ತಾ ಇದ್ಲು, ಸರ್, ಮದುವೆಯಾಗಿ 6 ವರ್ಷಗಳಾಗಿತ್ತು. ನನ್ನ ತಾಳ್ಮೆ ಕೂಡ ಇನ್ನೂ ಸತ್ತು ಹೋಗಿತ್ತು. ಒಂದು ದಿನ ನನ್ನ ಗಂಡ ಆಫೀಸ್ನಿಂದ ಮನೆಗೆ ಬಂದಾಗ ಅವರು ತುಂಬಾ ಸಂತೋಷವಾಗಿದ್ರು. ಅವರ ಕೈಯಲ್ಲಿ ಒಂದು ಯಾವುದೋ ಗಿಫ್ಟ್ ಬಾಕ್ಸ್ ಕೂಡ ಇತ್ತು. ಅವರ ಮುಖದಲ್ಲಿದ್ದ ಸಂತೋಷ ನೋಡಿ ನನಗೆ ಕೂಡ ತುಂಬಾ ಸಂತೋಷವಾಯಿತು. ನಾನು ಅಂದುಕೊಳ್ತಾ ಇದ್ದೆ, ಇಂದಿನಿಂದ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗುತ್ತೆ, ಎಲ್ಲವೂ ಸರಿ ಹೋಗುತ್ತೆ ಅಂತ. ಆ ರಾತ್ರಿ ನಾನು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು, ಮುಡಿಗೆ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು, ಸಿಂಗಾರ ಮಾಡಿಕೊಂಡು ರೂಮಿಗೆ ಹೋಗಬೇಕು. ಅಷ್ಟರಲ್ಲೇ ನನ್ನ ಗಂಡ ಅವರ ತಾಯಿಯ ಬಳಿ ಹೇಳ್ತಾ ಇದ್ರು, ಅಮ್ಮ, ನಾನು ಹೊರಗೆ ಹೋಗಿ ಬರ್ತೀನಿ ಅಂತ. ಆ ಗಿಫ್ಟ್ ಬಾಕ್ಸ್ ತೆಗೆದುಕೊಂಡು ಹೊರಗೆ ಹೋಗ್ತಾ ಇದ್ರು. ಆಗ ನಾನು ಅವರನ್ನು ತಡೆದು ನಿಲ್ಲಿಸಿ, ನನಗೆ ಕೇಳಿದೆ, ನೀವು ಹೊರಗೆ ಯಾಕೆ ಹೋಗ್ತಾ ಇದ್ದೀರಾ? ಇಷ್ಟಕ್ಕೂ ಈ ಗಿಫ್ಟ್ ಅನ್ನು ಯಾರಿಗಾಗಿ ತಂದಿದ್ದೀರಾ ಅಂತ ಕೇಳಿದಾಗ ಅವರು ಸ್ವಲ್ಪ ಕೂಡ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ, ಇದು ನನ್ನ ಫ್ರೆಂಡ್ ಪ್ರಿಯಾಗಾಗಿ ತಂದಿರೋದು. ಈ ದಿನ ಅವಳ ಬರ್ತ್ಡೇ ಪಾರ್ಟಿ ಇದೆ, ನಾನು ಇವತ್ತು ಮನೆಗೆ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಗ ನಾನು ಶಾಕ್ನಿಂದ ಪ್ರಿಯಾ ಯಾರು ಅಂತ ಕೇಳಿದೆ. ಪ್ರಿಯಾ ನನ್ನ ಜೊತೆ ಕೆಲಸ ಮಾಡ್ತಾಳೆ ಅಂತ ಹೇಳಿ ಅವರು ಅಲ್ಲಿಂದ ಹೊರಟು ಹೋದ್ರು. ಆ ರಾತ್ರಿ ಅವರು ಸುಮಾರು 3 ಗಂಟೆಗೆ ಮನೆಗೆ ವಾಪಸ್ ಬಂದರು. ಆ ರಾತ್ರಿ ಅವರ ಮುಖದಲ್ಲಿ ಒಂದು ರೀತಿಯ ಸಂತೋಷವಿತ್ತು. ಆ ಸಂತೋಷವನ್ನು ನಾನು ಮದುವೆ ಆದಾಗಿನಿಂದ ಅವರ ಮುಖದಲ್ಲಿ ಒಮ್ಮೆ ಕೂಡ ನೋಡಿರಲಿಲ್ಲ. ಅವರ ಬಟ್ಟೆಗಳಲ್ಲಿ ಹೆಂಗಸರ ಒಳ್ಳೆಯ ಸೆಂಟ್ ವಾಸನೆ ಕೂಡ ಬರ್ತಾ ಇತ್ತು. ಆಗ ನನಗೆ ಅನುಮಾನ ಬಂದು ನಾನು ಈಗ ಧೈರ್ಯವಾಗಿ ಅವರ ಫೋನನ್ನು ತೆಗೆದುಕೊಂಡು ಚೆಕ್ ಮಾಡಿದೆ. ಅದರಲ್ಲಿ ಪ್ರಿಯಾ ಎಂಬ ಫೋನ್ ನಂಬರ್ ಸೇವ್ ಆಗಿತ್ತು. ಆ ನಂಬರ್ನ ವಾಟ್ಸಪ್ ಚೆಕ್ ಮಾಡಿದಾಗ ಅದರಲ್ಲಿ ನನ್ನ ಗಂಡ ತುಂಬ ಮೆಸೇಜ್ಗಳನ್ನು ಕಳಿಸಿದ್ರು. ಅವುಗಳು ಏನೆಂದರೆ, ಐ ಲವ್ ಯು ಪ್ರಿಯಾ, ಐ ಲೈಕ್ ಯು ಪ್ರಿಯಾ, ಮೈ ಸ್ವೀಟ್ ಹಾರ್ಟ್, ರೆಡ್ ಹಾರ್ಟ್ ಸಿಂಬಲ್ ಮೆಸೇಜ್ಗಳು ಸಾವಿರಾರು ಇದ್ವು. ಅವುಗಳನ್ನು ನೋಡಿ ನನಗೆ ಸಿಡಿಲು ಬಡಿದಂತೆ ಆಗ್ಬಿಟ್ಟಿತ್ತು. ಸರ್, ಅವರಿಬ್ಬರು ಕೇವಲ ಸ್ನೇಹಿತರಾಗಿರಲಿಲ್ಲ. ನನ್ನ ಗಂಡ ನನಗೆ ಮೋಸ ಮಾಡ್ತಾ ಇದ್ದ. ಕಳೆದ 10 ವರ್ಷಗಳಿಂದ ಈ ಕಾರಣಕ್ಕಾಗಿಯೇ ನಾನು ಒಂಟಿಯಾಗಿದ್ದೆ ಎಂದು ನನಗೆ ಈಗ ಅರ್ಥವಾಗಿತ್ತು. ರಾತ್ರಿಯಲ್ಲಿ ವಾಕಿಂಗ್ ಹೋಗುತ್ತೇನೆ ಎಂಬ ನೆಪದಲ್ಲಿ ಅವರು ನನ್ನ ರೂಮಿನಿಂದ ಹೊರಗೆ ಹೋಗ್ತಾ ಇದ್ರು. ಅವಳ ಜೊತೆ ಗಂಟೆಗಟ್ಟಲೆ ಫೋನಿನಲ್ಲಿ ಮಾತನಾಡ್ತಾ ಇದ್ರು. ನಾನು ಯಾರಿಗಾಗಿ ಇಷ್ಟು ವರ್ಷಗಳಿಂದ ಎದುರು ನೋಡ್ತಾ ಇದ್ನೋ, ಯಾರ ಪ್ರೀತಿಗಾಗಿ ಪ್ರತಿದಿನ ಕಣ್ಣೀರು ಹಾಕ್ತಾ ಇದ್ನೋ, ಆ ವ್ಯಕ್ತಿ ತನ್ನ ಜೀವನದ ಸಂತೋಷದ ಕ್ಷಣಗಳನ್ನೆಲ್ಲ ಬೇರೆ ಹುಡುಗಿಯೊಂದಿಗೆ ಕಳೀತಾ ಇದ್ದ. ಮಾರನೆಯ ದಿನ ನನ್ನ ಗಂಡ ಆಫೀಸ್ಗೆ ಹೋಗುತ್ತಿದ್ದಾಗ ನಾನು ಅವರನ್ನು ತಡೆದು ನಿಲ್ಲಿಸಿ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಅಂತ ಹೇಳಿದೆ. ಆಗ ಅವರು, ನನಗೆ ಈಗ ಆಫೀಸ್ಗೆ ತುಂಬ ಲೇಟ್ ಆಗಿದೆ, ಸಾಯಂಕಾಲ ವಾಪಸ್ ಬಂದಾಗ ಮಾತನಾಡು ಅಂತ ಹೇಳಿದ್ರು. ಆದರೆ ನಾನು ಅವರನ್ನು ಹೋಗಲು ಬಿಡಲಿಲ್ಲ. ಇಲ್ಲ, ನಾನು ಈಗಲೇ ಮಾತನಾಡಬೇಕು ಅಂತ ಕೋಪವಾಗಿ ಹೇಳಿದೆ. ಇಷ್ಟಕ್ಕೂ ಈ ಪ್ರಿಯಾ ಯಾರು ಅಂತ ಕೇಳಿದಾಗ ಅವರ ಮುಖದ ಭಾವನೆಗಳು ಬದಲಾದವು. ಅವರು ತಡವರಿಸುತ್ತಾ, ಅವಳು ಜಸ್ಟ್ ನನ್ನ ಫ್ರೆಂಡ್ ಅಷ್ಟೇ ಅಂತ ಹೇಳಿದ್ರು. ಅವಳು ಬರೀ ನಿಮ್ಮ ಫ್ರೆಂಡ್ ಅಷ್ಟೇ ಆಗಿದ್ರೆ ಅವಳಿಗಾಗಿ ನೀವು ಇಷ್ಟು ದಿನ ನನ್ನನ್ನು ದೂರ ಇಡ್ತಾ ಇದ್ರಾ ಅಂತ ಕೇಳಿದೆ. ಆ ದಿನ ನಾನು ಮೊದಲನೆಯ ಬಾರಿ ನನ್ನ ಗಂಡನ ಮುಖದಲ್ಲಿ ಭಯವನ್ನು ನೋಡಿದೆ. ಅವರು ಈಗ ಸತ್ಯ ಎಲ್ಲಿ ಹೊರಬರುತ್ತೋ ಎಂದು ಭಯಪಟ್ಟು ಮೌನವಾಗಿದ್ರು. ಅವರ ಮೌನವೇ ಅವರ ತಪ್ಪನ್ನು ಎತ್ತಿ ತೋರಿಸ್ತಾ ಇತ್ತು. ನಾನು ಆಗ ಜೋರಾಗಿ ಕಿರ್ಚ್ಕೊಳ್ತಾ ಇದ್ದೆ. ಯಾಕೆ ನೀವು ನನಗೆ ಈ ರೀತಿ ಮೋಸ ಮಾಡಿದ್ರಿ? ನೀವು ಅವಳನ್ನು ಪ್ರೀತಿಸಿದ್ರೆ ಮತ್ತೆ ನನ್ನನ್ನು ಯಾಕೆ ಮದುವೆಯಾದ್ರಿ? ಯಾಕೆ ನನ್ನ ಜೀವನವನ್ನು ಹಾಳು ಮಾಡಿದ್ರಿ ಅಂತ ಅಳುತ್ತಾ ಕೇಳ್ತಾ ಇದ್ದೆ. ಆಗ ನನ್ನ ಗಂಡ ಹೇಳ್ದ, ನಾನು ಮೊದಲೇ ನನ್ನ ಮನೆಯವರಿಗೆ ಎಲ್ಲವನ್ನೂ ಹೇಳಿದ್ದೆ, ಆದರೆ ಅವರು ನಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಲಿಲ್ಲ. ಯಾಕಂದ್ರೆ ಪ್ರಿಯಾ ಬೇರೆ ಕುಲದವಳಾಗಿದ್ಲು. ಮದುವೆಯಾದ ಮೇಲೆ ನಾನು ನಿನಗೆ ಎಲ್ಲ ಸತ್ಯವನ್ನು ಹೇಳಬೇಕು ಅಂತ ಅಂದುಕೊಂಡೆ, ಆದರೆ ನನಗೆ ಧೈರ್ಯ ಸಾಕಾಗಲಿಲ್ಲ ಅಂತ ನನ್ನ ಗಂಡ ಹೇಳಿದಾಗ ನಾನು ಹುಚ್ಚಿಯಂತೆ ಜೋರಾಗಿ ನಗಲು ಶುರು ಮಾಡಿದೆ. ಒಬ್ಬ ಹೆಣ್ಣಿಗೆ ಸತ್ಯವನ್ನು ಹೇಳುವ ಧೈರ್ಯ ಕೂಡ ಇರಲಿಲ್ವಾ ನಿಮಗೆ? ಆದರೆ ವರ್ಷಗಟ್ಟಲೆ ನಿಮ್ಮ ಹೆಂಡತಿಗೆ ಮೋಸ ಮಾಡಲು ಮಾತ್ರ ನಿಮಗೆ ಧೈರ್ಯ ಬಂದಿತ್ತು ಅಲ್ವಾ? ನೀವು ನನಗಷ್ಟೇ ಮೋಸ ಮಾಡಿಲ್ಲ, ನನ್ನ ತಂದೆ ತಾಯಿಗೂ ಕೂಡ ಮೋಸ ಮಾಡಿದ್ದೀರಾ. ಈಗ ನಾನು ನಿಮ್ಮನ್ನು ಕೇಳುತ್ತಿದ್ದೇನೆ, ನೀವು ಅವಳನ್ನು ಮದುವೆಯಾಗಲು ಬಯಸ್ತಾ ಇದ್ದೀರಾ? ಅವರು ತಲೆ ಬಗ್ಗಿಸಿಕೊಂಡು, ಹೌದು, ಆದರೆ ಮೊದಲು ನನಗೆ ನಿನ್ನಿಂದ ಡೈವರ್ಸ್ ಬೇಕು ಅಂತ ಕೇಳಿದ. ಆ ದಿನ ನನ್ನ ಎಲ್ಲ ಕನಸುಗಳು, ನನ್ನ ತಾಳ್ಮೆ, ನನ್ನ ಪ್ರೀತಿ ಎಲ್ಲವೂ ಛಿದ್ರವಾಗ್ಬಿಟ್ಟಿತ್ತು.
ಯಾವುದೇ ಬೆಲೆ ಇಲ್ಲದ, ಜೀವವೇ ಇಲ್ಲದ ಒಂದು ಸಂಬಂಧವನ್ನು ಉಳಿಸಲು ನಾನು ಪ್ರಯತ್ನ ಪಡ್ತಾ ಇದ್ದೆ. ನಾನು ವಿಚ್ಛೇದನ ಕೊಡಲು ನಿರಾಕರಿಸಿ ನನ್ನ ಅತ್ತೆ ಮತ್ತು ಮಾವನಿಗೆ ಎಲ್ಲ ಸತ್ಯವನ್ನು ಹೇಳಿಬಿಟ್ಟೆ. ಒಬ್ಬ ಹೆಣ್ಣಾಗಿ, ತಾಯಿಯಾಗಿ ಅವಳು ನನ್ನ ನೋವನ್ನು ಅರ್ಥ ಮಾಡಿಕೊಳ್ತಾಳೆ ಅಂತ ನಾನು ಭಾವಿಸಿದ್ದೆ. ಆದರೆ ನಾನು ಅಂದುಕೊಂಡಿದ್ದು ಸುಳ್ಳಾಗಿತ್ತು. ಒಂದು ದಿನ ನನ್ನ ಅತ್ತೆ ನನ್ನ ರೂಮಿಗೆ ಬಂದು ಅವರು ತುಂಬ ಪ್ರೀತಿಯಿಂದ ನನ್ನ ತಲೆಯನ್ನು ಸವರುತ್ತಾ, ಮಗಳೇ, ನನ್ನ ಮಗ ಮಾಡಿದ್ದು ತಪ್ಪು, ಆದರೆ ಆಗಿದ್ದು ಆಗೋಯ್ತು. ನಡೆದು ಹೋದಿದ್ದಕ್ಕೆ ಈಗ ನಾವೇನು ಮಾಡಲು ಸಾಧ್ಯ ಹೇಳು ಅಂದಾಗ ನಾನು ಆಶ್ಚರ್ಯವಾಗಿ ಅವರನ್ನೇ ನೋಡ್ತಾ ಇದ್ದೆ. ನೋಡು ಮಗಳೇ, ನೀನು ನನ್ನ ಮಗಳಿದ್ದ ಹಾಗೆ. ನನಗೆ ನಿನ್ನ ನೋವು ಏನಂತ ಅರ್ಥವಾಗುತ್ತೆ. ಆದರೆ ನಾನು ನನ್ನ ಮಗನ ಸಂತೋಷವನ್ನು ಕೂಡ ನೋಡಬೇಕು, ನನ್ನ ವಂಶ ಕೂಡ ಬೆಳಿಬೇಕು. ಇಷ್ಟು ವರ್ಷಗಳಾದರೂ ನೀನು ನನ್ನ ಮಗನನ್ನು ಬದಲಾಯಿಸಲಿಲ್ಲ, ನಿನ್ನಿಂದ ನಮ್ಮ ವಂಶವನ್ನು ಬೆಳೆಸಲು ಕೂಡ ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾ ಇದ್ದಾಗ ಅವರ ಮಾತುಗಳು ನನ್ನ ಹೃದಯವನ್ನು ತುಂಡು ತುಂಡು ಮಾಡಿದಂತೆ ಆಗ್ತಾ ಇತ್ತು. ನನ್ನದೇನು ತಪ್ಪಿಲ್ಲ ಎನ್ನುವುದು ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಅವರು ಕೇವಲ ತಮ್ಮ ಮಗನ ಸಂತೋಷವನ್ನು ಮಾತ್ರ ನೋಡಿಕೊಂಡ್ರು. ನೀನು ವಿದ್ಯಾವಂತೆ, ದಯವಿಟ್ಟು ನನ್ನ ಮಗನಿಗೆ ಡೈವರ್ಸ್ ಕೊಟ್ಬಿಡು. ಅವನ ನೆಮ್ಮದಿಯನ್ನು, ಸಂತೋಷವನ್ನು ಹಾಳು ಮಾಡಬೇಡ. ಈಗ ಆಗಿರುವುದೆಲ್ಲವೂ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡು ಅಂತ ಹೇಳಿದ್ರು. ಆಗ ನನಗೆ ನಿಜವಾಗಿಯೂ ಅರ್ಥವಾಗಿತ್ತು, ಈ ಮನೆಯಲ್ಲಿ ನನ್ನವರು ಅಂತ ಯಾರೂ ಇಲ್ಲ ಅಂತ. ಅವರು ತಮ್ಮ ಮಗನ ತಪ್ಪನ್ನು ಮುಚ್ಚಿ ಹಾಕಲು ಪ್ರಯತ್ನ ಪಡ್ತಾ ಇದ್ರು. ಒಂದು ದಿನ ನಾನು ನಿರ್ಧಾರ ಮಾಡಿದೆ, ನಾನು ಇದರಲ್ಲಿ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು ಅಂತ. ನಾನು ನನ್ನ ಗೌರವ ಮರ್ಯಾದೆಗಾಗಿ, ನನ್ನ ಕಳೆದು ಹೋದ ಅಮೂಲ್ಯವಾದ 10 ವರ್ಷಗಳ ಜೀವನಕ್ಕಾಗಿ ಒಬ್ಬ ಲಾಯರ್ನನ್ನು ಭೇಟಿಯಾಗಿ ನಡೆದ ಎಲ್ಲ ವಿಷಯವನ್ನು ಅವರಿಗೆ ಹೇಳಿದೆ. ನನ್ನ ಗಂಡನ ಮೇಲೆ ಕೇಸ್ ಹಾಕಿದೆ. ನನ್ನ ಜೀವನಾಂಶಕ್ಕೆ ಅವರ ಆಸ್ತಿಯಲ್ಲಿ ನನ್ನ ಪಾಲನ್ನು ಕೇಳಿದೆ. ರವಿಗೆ ಈ ವಿಷಯ ತಿಳಿದಾಗ ಅವನು ಮತ್ತು ಅವನ ಕುಟುಂಬದವರು ತುಂಬ ಕೋಪ ಮಾಡ್ಕೊಂಡಿದ್ರು. ರವಿ ನನಗೆ ಫೋನ್ ಮಾಡಿ, ನಾನು ನಿನ್ನನ್ನು ಮುಟ್ಲೇ ಇಲ್ಲ, ಹೀಗಿರಬೇಕಾದ್ರೆ ನಾನು ನಿನಗೆ ಜೀವನಾಂಶ ಯಾಕೆ ಕೊಡಬೇಕು ಅಂತ ಕೇಳಿದ. ಆಗ ನಾನು ಹೇಳಿದೆ, ಕಳೆದ 10 ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಸಂಬಳವಿಲ್ಲದೆ ಕೆಲಸದ ಆಳಾಗಿ ದುಡಿತಾ ಇದ್ದೀನಿ. ನಿಮ್ಮ ತಾಯಿಯ ಸೇವೆ ಮಾಡ್ತಾ ಇದ್ದೀನಿ, ನಿಮ್ಮ ತಂದೆಯ ಸೇವೆ ಕೂಡ ಮಾಡಿದ್ದೇನೆ. ಈಗ ನಾನು ಕೇಳುತ್ತಿರುವುದು ಜೀವನಾಂಶ ಅಲ್ಲ, ನಾನು ಮಾಡಿದ ಕೆಲಸಕ್ಕಾಗಿ ಕೂಲಿಗೆ ಬಡ್ಡಿ ಸಮೇತ ನಿಮ್ಮಿಂದ ವಸೂಲು ಮಾಡುತ್ತೇನೆ ಅಂತ ಹೇಳಿದೆ. ನನ್ನ ಬದಲಾದ ರೂಪವನ್ನು ನೋಡಿ ಅವರು ತುಂಬ ಆಶ್ಚರ್ಯಪಟ್ಟರು. ನಂತರ ಅವರು ತಮ್ಮ ನಿಜವಾದ ಮುಖವಾಡ ತೋರಿಸಲು ಶುರು ಮಾಡಿದ್ರು. ಕೋರ್ಟ್ನಲ್ಲಿ ನನ್ನ ಚರಿತ್ರೆಯ ಮೇಲೆ ಕಳಂಕ ಹೊರಿಸಿ ನನಗೆ ಬೇರೆಯವರ ಜೊತೆ ಸಂಬಂಧ ಇದೆ ಎಂದು ಸಾಬೀತು ಮಾಡಲು ಪ್ರಯತ್ನಿಸಿದ್ರು. ಅದಕ್ಕಾಗಿ ಅವರು ನನ್ನ ಜೊತೆ ಜೀವನ ಮಾಡಲು ಇಷ್ಟಪಡ್ತಾ ಇಲ್ಲ ಅಂತ ನನ್ನ ಮೇಲೆಯೇ ಸುಳ್ಳು ಆರೋಪ ಹೊರಿಸಲು ನೋಡಿದ್ರು. ಯಾವ ಹೆಂಡತಿ ಇಷ್ಟು ವರ್ಷಗಳಿಂದ ತನ್ನ ಗಂಡನ ಪ್ರೀತಿಗಾಗಿ ಹಾತೊರಿತಾ ಇದ್ಲೋ ಅವಳ ಮೇಲೆ ಇವರು ಇಂತಹ ನೀಚವಾದ ಸುಳ್ಳು ಆರೋಪವನ್ನು ಹೊರಿಸ್ತಾ ಇದ್ರು. ಅವರು ನನಗೆ ಎಷ್ಟು ಅವಮಾನ ಮಾಡಿದ್ರು ಅಂದರೆ ನಾನು ಒಳಗೊಳಗೇನೆ ಕುಗ್ಗಿ ಸಾಯುವ ಹಂತಕ್ಕೆ ಹೋಗ್ಬಿಟ್ಟಿದ್ದೆ. ನಂತರ ಒಂದು ದೃಢವಾದ ನಿರ್ಧಾರ ತೆಗೆದುಕೊಂಡೆ. ಇಂದು ನಮ್ಮ ಸಂಬಂಧ ಕೊನೆಗೊಳ್ಳುವ ಹಂತದಲ್ಲಿದೆ. ಆದ್ದರಿಂದಲೇ ನಾನು ಒಂದು ಕಂಡೀಷನ್ ಹಾಕಿದ್ದೀನಿ. ಆದರೆ ಇದು ಯಾವುದೇ ರೀತಿಯ ದೈಹಿಕ ಸುಖ ಅಥವಾ ಮೋಹಕ್ಕಾಗಿ ಅಲ್ಲ ಅಂತ ಹೇಳಿದಾಗ ನನ್ನ ಮಾತು ಇಡೀ ಕೋರ್ಟ್ ತುಂಬ ಪ್ರತಿಧ್ವನಿಸ್ತಾ ಇತ್ತು. ಸತತವಾಗಿ 10 ವರ್ಷಗಳ ಕಾಲ ನಾನು ಯಾರ ಪ್ರೀತಿಗೂ ಅರ್ಹಳಲ್ಲ ಎಂದು ನನಗೆ ಅನ್ನಿಸುವಂತೆ ಮಾಡಿದ್ದ ನನ್ನ ಸ್ವಾಭಿಮಾನವನ್ನು ಸರಿಪಡಿಸುವ ಒಂದು ಚಿಕ್ಕ ಪ್ರಯತ್ನ ಇದು. ನಾನು ಒಬ್ಬಳು ಸಂಪೂರ್ಣ ಮಹಿಳೆ ಎಂದು ಒಂದು ರಾತ್ರಿ ನನಗೆ ನಾನೇ ಹೇಳಿಕೊಳ್ಳಲು ಬಯಸುತ್ತೇನೆ ಅಷ್ಟೇ. ರವಿ 10 ವರ್ಷಗಳ ಹಿಂದೆ ಈ ಸಮಾಜದ ಮುಂದೆ ನನಗೆ ಹೇಳಿದ್ದ ಅದೇ ಹಕ್ಕುಗಳೊಂದಿಗೆ ಕೇವಲ ಒಂದೇ ಒಂದು ರಾತ್ರಿಯಾದರೂ ನನ್ನನ್ನು ಅವನ ಹೆಂಡತಿಯಾಗಿ ಸ್ವೀಕರಿಸಬೇಕೆಂದು ನಾನು ಬಯಸುತ್ತೇನೆ. ಆ ಮನೆಯಿಂದ, ಆ ವ್ಯಕ್ತಿಯಿಂದ ತಿರಸ್ಕರಿಸಲ್ಪಟ್ಟ ಮಹಿಳೆಯಾಗಿ ಈ ಸಂಬಂಧದಿಂದ ಹೊರಬರೋದಕ್ಕೆ ಅಲ್ಲ, ಬದಲಾಗಿ ಅವರ ಹೆಂಡತಿಯಾಗಿ ಗೌರವದಿಂದ ಅವರನ್ನು ಬಿಡಲು ಬಯಸ್ತಾ ಇದ್ದೀನಿ. ಇದು ನನ್ನ ಸ್ವಾಭಿಮಾನಕ್ಕಾಗಿ ನಾನು ಮಾಡ್ತಾ ಇರುವ ಹೋರಾಟ. ಅವಳ ಮಾತು ಕೇಳಿ ಕೋರ್ಟಿನಲ್ಲಿದ್ದ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ಬರ್ತಾ ಇತ್ತು. ರವಿ ಅಂತಹ ಅಹಂಕಾರದ ಗಂಡಸರಿಗೆ ಅವರ ಸೊಕ್ಕನ್ನು ಮುರಿಯಲು ಶ್ಯಾಮಲಾ ಈ ರೀತಿ ಮಾಡ್ತಾ ಇದ್ದಾಳೆ ಎನ್ನುವುದು ಅವರಿಗೆಲ್ಲರಿಗೂ ಗೊತ್ತಾಯಿತು. ಹಣದಿಂದ ಏನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಂಡಿರುವ ಗಂಡನಿಗೆ ಒಂದು ರಾತ್ರಿಯಾದರೂ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡುವುದು ಅವಳ ಉದ್ದೇಶವಾಗಿತ್ತು. 10 ವರ್ಷಗಳಿಂದ ಅವನು ನನಗೆ ಕೊಟ್ಟ ಅದೇ ನೋವನ್ನು ನಾನು ಅವನಿಗೆ ಕೊಡುತ್ತೇನೆ. ಪ್ರತಿದಿನ ಬೆಳಿಗ್ಗೆ ಎದ್ದಾಗ ಅವನ ಮೇಲೆ ಒಂದು ಭಾರ ಇರಬೇಕು. ಅದು ಜೀವನದುದ್ದಕ್ಕೂ ಅವನಿಗೆ ಪಾಠ ಕಲಿಸಬೇಕು. ಎಷ್ಟೋ ಕನಸುಗಳನ್ನು ಹೊತ್ತು ಎಲ್ಲರ ಮುಂದೆ ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿಸಿಕೊಂಡು ಬಂದ ಹೆಣ್ಣಿನ ಮನಸ್ಸನ್ನು ನಾನು ನೋಯಿಸಿದ್ದೀನಿ ಎನ್ನುವ ಪಾಪ ಪ್ರಜ್ಞೆ ಅವನನ್ನು ಕಾಡಬೇಕು. ಇದು ಯಾವುದೇ ರೀತಿಯ ಸೇಡಲ್ಲ, ಇದು ನನಗೆ ನಾನೇ ಕೊಟ್ಟುಕೊಳ್ತಾ ಇರುವ ಒಂದು ಚಿಕ್ಕ ನ್ಯಾಯ ಅಷ್ಟೇ.
ನ್ಯಾಯಾಧೀಶರು ಈಗ ರವಿ ಅವರನ್ನು ಕೇಳಿದ್ರು, ನಿಮ್ಮ ಹೆಂಡತಿ ನಿಮ್ಮ ಮೇಲೆ ಹೇಳ್ತಾ ಇರುವ ಈ ಎಲ್ಲ ಆರೋಪಗಳು ನಿಜನಾ ಅಥವಾ ಸುಳ್ಳ ಅಂತ. ಹೌದು ಸರ್, ಶ್ಯಾಮಲಾ ಮಾಡಿದ ಆರೋಪಗಳೆಲ್ಲವೂ ಸತ್ಯ. ನಾನು ಪ್ರಿಯಾನ ತುಂಬಾ ಪ್ರೀತಿಸ್ತಾ ಇದ್ದೀನಿ, ಮದುವೆ ಮಾಡ್ಕೋಬೇಕು ಅಂದುಕೊಳ್ತಾ ಇದ್ದೀನಿ ಅಂತ ಹೇಳಿದಾಗ ಜಡ್ಜ್ ಸಾಹೇಬರು ಕೇಳಿದ್ರು, ನಿಮಗೆ ಮದುವೆಯಾಗಿದ್ರು ನೀವು ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ, ಇದು ತಪ್ಪಲ್ವಾ ಅಂದಾಗ ರವಿ ಮೌನವಾಗಿ ನಿಂತ್ಕೊಂಡಿದ್ದ. ನಾನು ಪ್ರಿಯಾ ಅವರೊಂದಿಗೆ ಮಾತನಾಡಬೇಕು ಎಂದ ನ್ಯಾಯಾಧೀಶರು ಹೇಳಿದ್ದನ್ನು ಕೇಳಿ ರವಿ ಹಾಗೂ ಅವನ ವಕೀಲರು ಶಾಕ್ ಆಗ್ಬಿಟ್ಟಿದ್ರು. ಈಗ ರವಿ ಹೇಳ್ತಾನೆ, ಈ ಕೇಸಿನಲ್ಲಿ ಆಕೆಯನ್ನು ಮಧ್ಯದಲ್ಲಿ ಎಳೆದು ತರುವ ಅವಶ್ಯಕತೆ ಆದರೂ ಏನಿದೆ? ನ್ಯಾಯಾಧೀಶರು ಮುಗುಳ್ನಾಗುತ್ತಾ, ಯಾಕೆಂದ್ರೆ ಒಬ್ಬ ಮದುವೆಯಾದ ಪುರುಷನೊಂದಿಗೆ ಆಕೆ ಸಂಬಂಧ ಇಟ್ಕೊಂಡಿದ್ದಾಳೆ, ಆಕೆಯನ್ನು ಕೂಡ ಕೇಳಬೇಕು, ನಿಮ್ಮಂತವರ ಜೊತೆ ಜೀವನವನ್ನು ನಡೆಸುತ್ತೀರಾ ಅಂತ. ರವಿ ಹೆದರಿಕೊಂಡು, ಪ್ರಿಯಾಗೆ ಈ ಎಲ್ಲ ಸತ್ಯ ಗೊತ್ತಾದ್ರೆ ಸಮಾಜದಲ್ಲಿ ಅವನಿಗಿರುವ ಅಲ್ಪ ಸ್ವಲ್ಪ ಮರ್ಯಾದೆಯೂ ಹೊರಟು ಹೋಗುತ್ತೆ ಅಂತ ಅವನಂದುಕೊಂಡು ಅವನು ಈಗ ಶ್ಯಾಮಲಾ ಮೇಲೆ ಎಲ್ಲ ಕಡೆಯಿಂದಲೂ ಒತ್ತಡ ಹೇರಲು ಶುರು ಮಾಡ್ತಾನೆ. ನೀನು ಈ ಕೇಸನ್ನು ತಕ್ಷಣ ವಾಪಸ್ ತೆಗೆದುಕೋ, ನಿನಗೆ ಬೇಕಾದಷ್ಟು ಹಣವನ್ನು ನಾನು ನಿನ್ನ ಮುಖದ ಮೇಲೆ ಬಿಸಾಕ್ತೀನಿ, ಆದರೆ ಇದರಲ್ಲಿ ಮಾತ್ರ ಪ್ರಿಯಾಣ ತರಬೇಡ, ಅವಳದ್ದು ಇದರಲ್ಲಿ ಏನೂ ತಪ್ಪಿಲ್ಲ, ನೀನು ಹೇಳಿದ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಆದರೆ ಶ್ಯಾಮಲಾ ಈಗ ಎಲ್ಲರಿಗೂ ಹೆದರಿಕೊಳ್ಳುವ ಹಳೆಯ ಶ್ಯಾಮಲಾ ಆಗಿರಲಿಲ್ಲ. ಎಲ್ಲವನ್ನು ಧೈರ್ಯವಾಗಿ ಹೆದರಿಸುವ ಧೈರ್ಯ, ತಾಕತ್ತು ಅವಳಿಗಿತ್ತು. ರವಿಯ ಯಾವ ಬೆದರಿಕೆಗೂ ಆಮಿಷಗಳಿಗೂ ಅವಳು ಬಗ್ಗಲೇ ಇಲ್ಲ. ಆದ್ದರಿಂದ ಮುಂದಿನ ತಾರೀಕಿಗೆ ಕೋರ್ಟಿಗೆ ಪ್ರಿಯಾ ಕೂಡ ಬರಬೇಕಾಯಿತು. ನ್ಯಾಯಾಧೀಶರು ಪ್ರಿಯಾಗೆ ನೇರವಾಗಿ ಕೇಳ್ತಾರೆ, ನಿಮಗೆ ಇವರು ಗೊತ್ತಾ? ಪ್ರಿಯಾ ಹೇಳಿದ್ಲು, ಹೌದು ಸರ್ ಗೊತ್ತು ಅಂತ. ಈತನಿಗೆ ಮದುವೆಯಾಗಿರುವ ವಿಷಯ ನಿನಗೆ ಗೊತ್ತಾ ಅಂತ ಕೇಳಿದಾಗ, ಹೌದು ನನಗೆ ಗೊತ್ತು, ನಾವಿಬ್ಬರೂ ಒಂದೇ ಕಂಪನಿಯಲ್ಲಿ ಒಟ್ಟಾಗಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾಳೆ. ಈತನಿಗೆ ಮದುವೆಯಾಗಿದೆ ಅಂತ ಗೊತ್ತಿದ್ರು ನೀವ್ಯಾಕೆ ಈ ರೀತಿ ಮಾಡಿದ್ದೀರಾ ಅಂತ ಕೇಳಿದಾಗ ಪ್ರಿಯಾ ಹೇಳ್ತಾಳೆ, ನನಗೆ ಈಗ ತಾನೇ ಈ ಸತ್ಯ ಗೊತ್ತಾಯಿತು ಸರ್. ಏನು ಈಗ ತಾನೇ ಗೊತ್ತಾಯಿತು ಅಂದರೆ ನಿಮ್ಮ ಮಾತಿನ ಅರ್ಥ ಏನು ಅಂತ ಕೇಳ್ತಾರೆ ಜಡ್ಜ್ ಸಾಹೇಬರು. ಆಗ ಪ್ರಿಯಾ ಹೇಳಿದ್ಲು, ರವಿ ನನ್ನ ಬಳಿ ಈ ರೀತಿ ಹೇಳಿದ್ದ, ನನಗೆ ಮದುವೆ ಆಗಿದೆ, ಆದರೆ ಅವಳ ಮಾನಸಿಕ ಸ್ಥಿತಿ ಸರಿಯಾಗಿಲ್ಲ, ಪ್ರತಿದಿನ ಅವಳು ನನಗೆ ಹಿಂಸೆ ಕೊಡ್ತಾಳೆ, ನಮ್ಮಿಬ್ಬರ ಮದುವೆಯಲ್ಲಿ ಯಾವುದೇ ಸುಖ ಸಂತೋಷ ಇಲ್ಲ, ಮದುವೆಯಾದಾಗಿನಿಂದ ನಾವಿಬ್ಬರು ದೂರ ದೂರ ಇದ್ದೇವೆ, ಅವಳ ಸಂಸಾರಕ್ಕೆ ಲಾಯಕ್ಕಿಲ್ಲ, ಆದ್ದರಿಂದ ಆದಷ್ಟು ಬೇಗ ಅವಳಿಂದ ಡೈವರ್ಸ್ ಪಡೆದು ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದ್ದ ಅಂತ ಹೇಳಿದ್ಲು. ಅವಳ ಮಾತು ಕೇಳಿ ಶ್ಯಾಮಲಾಗೆ ಅನ್ನಿಸ್ತಾ ಇತ್ತು, ಅಂದ್ರೆ ಈ ಮನುಷ್ಯ ನನಗೆ ಮಾತ್ರ ಅಲ್ಲ ಇವಳಿಗೂ ಕೂಡ ಮೋಸ ಮಾಡ್ತಾ ಇದ್ದಾನೆ ಅಂತ. ಪ್ರಿಯಾ ಹೇಳಿದ್ಲು, ನನಗೆ ಕೋರ್ಟಿಗೆ ಬಂದ ಮೇಲೆ ತಿಳಿಯಿತು ಶ್ಯಾಮಲಾ ಆರೋಗ್ಯವಾಗಿದ್ದಾಳೆ ಮತ್ತು ಅವಳಿಗಾಗಿರುವ ಅನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾಳೆ ಅಂತ. ಈ ಸತ್ಯ ನನಗೆ ಮೊದಲೇ ಗೊತ್ತಿದ್ದರೆ ನಾನು ಇವರಿಬ್ಬರ ಮಧ್ಯೆ ಬರ್ತಾ ಇರಲಿಲ್ಲ. ಶ್ಯಾಮಲಾ ಅವರೇ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ, ನಿಮಗೆ ಆದ ಅನ್ಯಾಯ ಏನು ಅಂತ ನನಗೆ ಈಗ ಅರ್ಥವಾಗಿದೆ ಅಂತ ಹೇಳಿದ್ಲು. ಈಗ ನ್ಯಾಯಾಧೀಶರು ಶ್ಯಾಮಲಾಗೆ ಕೇಳ್ತಾರೆ, ಈಗ ಕೂಡ ನೀವು ಒಂದು ರಾತ್ರಿ ಇವನ ಜೊತೆ ಕಳೆಯಲು ಇಷ್ಟಪಡ್ತೀರಾ? ನಿಮ್ಮ ಜೊತೆ ಜೀವನ ನಡೆಸಲು ಈತನಿಗೆ ಯೋಗ್ಯತೆ ಇಲ್ಲ. ನೀನು ಈ ಪಂಜರದಿಂದ ಇಷ್ಟು ವರ್ಷದ ನಂತರವಾದರೂ ಹೊರಗೆ ಬಂದಿದ್ದೀಯಾ? ನಿನ್ನ ಮುಂದೆ ಸಾವಿರಾರು ದಾರಿಗಳಿವೆ. ನೀನು ಸ್ವತಂತ್ರವಾಗಿ ನಿಮಗೆ ಬೇಕಾದ ಹಾಗೆ ಜೀವನ ಮಾಡಿ ನೀವು ತುಂಬಾ ಧೈರ್ಯವಾದ ಮಹಿಳೆಯಾಗಿದ್ದೀರಿ. 10 ವರ್ಷಗಳ ತನಕ ತುಂಬಾ ತಾಳ್ಮೆಯಿಂದ ಇಂತಹ ಗಂಡನ ಜೊತೆ ಜೀವನ ನಡೆಸಿದ್ದೀರಾ. ಇನ್ನು ಮುಂದೆ ನಿಮ್ಮ ಜೀವನವನ್ನು ನಿಮಗೆ ಬೇಕಾದ ಹಾಗೆ ಸಂತೋಷವಾಗಿ ಕಳೆಯಿರಿ ಎಂದು ನ್ಯಾಯಾಧೀಶರು ಹೇಳಿದಾಗ ಶ್ಯಾಮಲಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಅವು ನೋವಿನಿಂದ ಬಂದ ಕಣ್ಣೀರಾಗಿರಲಿಲ್ಲ. ಮುಂದೆ ಧೈರ್ಯವಾಗಿ ಜೀವನ ನಡೆಸುತ್ತೇನೆ ಎನ್ನುವ ಆತ್ಮವಿಶ್ವಾಸದ ಕಣ್ಣೀರಾಗಿತ್ತು. ನಾನು ಈ ಮನುಷ್ಯನಿಗೆ ಈಗಲೇ ಡೈವರ್ಸ್ ಕೊಡ್ತೀನಿ ಮತ್ತು ಇವರು ಹಾಳು ಮಾಡಿದ ನನ್ನ 10 ಅಮೂಲ್ಯವಾದ ವರ್ಷಗಳಿಗೆ ಪರಿಹಾರ ಕೊಡಬೇಕು. ನನ್ನ ಜೊತೆ ಇವರು ನಡೆಸಿದ ನಂಬಿಕೆ ದ್ರೋಹಕ್ಕೆ ನ್ಯಾಯ ಬೇಕು ಅಂತ ಹೇಳ್ತಾಳೆ. ಈಗ ನ್ಯಾಯಾಧೀಶರು ಶ್ಯಾಮಲಾಗೆ ಜೀವನಾಂಶವಾಗಿ 50 ಲಕ್ಷ ರೂಪಾಯಿ ಹಾಗೂ ಅವರು ವಾಸ ಮಾಡುತ್ತಿರುವ ಮನೆಯಲ್ಲಿ ಅರ್ಧ ಭಾಗವನ್ನು ಕೊಡಬೇಕು ಅಂತ ತೀರ್ಪು ಕೊಟ್ಟರು. ಅಷ್ಟೇ ಅಲ್ಲ, ಮಹಿಳೆಯ ಘನತೆ ಮತ್ತು ನೋವನ್ನು ಅರ್ಥ ಮಾಡಿಕೊಳ್ಳಲು 1 ವರ್ಷಗಳ ಕಾಲ ಶನಿವಾರ ಮತ್ತು ಭಾನುವಾರ ಹತ್ತಿರದ ಮಹಿಳಾ ಆಶ್ರಯ ಮತ್ತು ವೃದ್ಧಾಶ್ರಮದಲ್ಲಿ ಸೇವೆ ಮಾಡಬೇಕೆಂದು ನ್ಯಾಯಾಲಯ ಆದೇಶಿಸಿತ್ತು. ಆ ತೀರ್ಪನ್ನು ಕೇಳಿದ ರವಿ ಮನೆಯವರೆಲ್ಲ ಬೆಚ್ಚಿಬಿದ್ದಿದ್ರು. ಪ್ರಿಯಾ ಕೋರ್ಟಿನಲ್ಲಿ ರವಿಯ ಜೊತೆ ತನ್ನ ಸಂಬಂಧವನ್ನು ಮುರಿದು ಹಾಕಿದ್ಲು. ಕೋರ್ಟಿನಿಂದ ಹೊರಗೆ ಬರುವಾಗ ಶ್ಯಾಮಲಾ ತಲೆ ಎತ್ತಿ ಧೈರ್ಯವಾಗಿ ಗಂಭೀರವಾಗಿ ನಡೆದುಕೊಂಡು ಹೊರಗೆ ಬಂದಿದ್ಲು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.